ನ್ಯೂಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಸಂಗೀತಾ ಶೃಂಗೇರಿ ಗೆಲುವು ಸಾಧಿಸಬಹುದು ಎಂದು ಹಲವರು ಭಾವಿಸಿದ್ದರು. ಆದರೆ ಸಂಗೀತಾ ಸೆಕೆಂಡ್ ರನ್ನರ್ ಅಪ್ ಆದರು. ಗ್ರ್ಯಾಂಡ್ ಫಿನಾಲೆ ಬಳಿಕ ಕಪ್ ಗೆದ್ದಿಲ್ಲ, ಆದರೆ ನಾನು ಜನರ ಪ್ರೀತಿ ಗೆದ್ದಿದ್ದೇನೆ ಎಂದು ನಟಿ ಸಂಗೀತಾ ಶೃಂಗೇರಿ ಪ್ರತಿಕ್ರಿಯೆ ಕೊಟ್ಟಿದ್ದರು. ನಾನು ಗೆದ್ದಿದ್ದರೆ ಕಲರ್ಸ್ಗೆ ಜಾಸ್ತಿ ಲಾಭ ಇರ್ತಿತ್ತು ಅನ್ಸುತ್ತೆ ಎಂದು ಸಂದರ್ಶನವೊಂದರಲ್ಲಿ ಸಂಗೀತಾ ಶೃಂಗೇರಿ ಹೇಳಿದ್ದಾರೆ. ಅವರೇ ಗೆಲ್ಲಿಸಬೇಕು ಅಂತ ಇದ್ದಿದ್ರೆ ನಾನು ಗೆದ್ದಿದ್ದರೆ ಕಲರ್ಸ್ಗೆ, ಬಿಗ್ ಬಾಸ್ಗೆ ಪ್ರೌಡೆಸ್ಟ್ ಮೂಮೆಂಟ್ ಆಗುತ್ತಿತ್ತು. ಯಾಕೆಂದ್ರೆ ನಾನು ಫೈಟ್ ಕೊಟ್ಟಿದ್ದೇನೆ, ಒಂದು ಟಕ್ಕರ್ ಕೊಟ್ಟಿದ್ದೇನೆ ಎಂದಿದ್ದಾರೆ ಸಂಗೀತಾ ಶೃಂಗೇರಿ. ಸ್ಪರ್ಧಿಯಾಗಿ ನಾನು ಸ್ಟ್ರಾಂಗ್ ಫೈಟ್ ಕೊಟ್ಟಿದ್ದೇನೆ. ನನ್ನ ಗ್ರಾಫ್ ಮತ್ತು ನನ್ನ ಜರ್ನಿ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಸಂಗೀತಾ ಅವರು ಮಾತನಾಡಿದ್ದಾರೆ. ನನ್ನನ್ನ ನಾನು ಹೊಗಳಿಕೊಳ್ಳುತ್ತಿದ್ದೇನೆ ಅಂತ ಜನರಿಗೆ ಅನಿಸಬಹುದು, ಆದರೆ ನಾನು ಏನು ಅನುಭವಿಸಿದ್ದೇನೆ ಅಂತ ನನಗೆ ಗೊತ್ತು ಎಂದಿದ್ದಾರೆ ಸಂಗೀತಾ. ಶುರುವಿನಿಂದಲೇ ನಾನು ಸ್ಟ್ರಗಲ್ ಮಾಡಿಕೊಂಡು ಬಂದೆ, ಆ ತರ ಅಲ್ಲಿ ಯಾರೂ ಸ್ಟ್ರಗಲ್ ಮಾಡಿಲ್ಲ ಎಂದಿದ್ದಾರೆ ಸಂಗೀತಾ. ಶುರುವಿನಲ್ಲಿ ನಾನು ಕೆಳಗೆ ಮಲಗಿದ್ದೆ, ಕೊನೆಯಲ್ಲಿ ಕ್ಯಾಪ್ಟನ್ ಬೆಡ್ ಮೇಲೆ ಮಲಗಿದ್ದೆ. ಆ ಜರ್ನಿ ತುಂಬಾ ಹೀರೋಯಿಕ್ ಅಂತ ಅನಿಸುತ್ತದೆ ಎಂಬುದು ಸಂಗೀತಾ ಅವರ ಮನದಾಳದ ಮಾತು. ಇತ್ತೀಚೆಗೆ ಸಂಗೀತಾ ತಮ್ಮ ಅಭಿಮಾನಿಗಳನ್ನ ಬೆಂಗಳೂರಿನಲ್ಲಿ ಮೀಟ್ ಮಾಡಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.